ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಟಾಕ್ಸಿಕ್ ಸಿನಿಮಾದ ಬಗ್ಗೆ ಕೆಲವೊಂದು ವಿಚಾರಗಳು ಮಾತಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಒಂದು ಎಲ್ಲರೂ ಕೂಡ ವೇಟಿಂಗಲ್ಲಿರುವಂತಹ ಟಿಕೆಟ್ ಬುಕ್ಕಿಂಗ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಸೊ ಇದೆಲ್ಲ ನಡುವೆ ಮೊನ್ನೆ ಒಂದು ಲಿರಿಕಲ್ ಸಾಂಗ್ ಬರಬೇಕಾಗಿತ್ತು, ಸೊ ಅದು ಕೂಡ ಬರಲಿಲ್ಲ. ಸೊ ಅದು ಯಾವಾಗ ಬರುತ್ತೆ, ಏನು ಕತೆ, ಏನು ವಿಚಾರ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು 4ನೇ ತಾರೀಕು, ಬಹುಶಃ ಇನ್ನೊಂದು 14-15 ದಿನ ಉಳಿದಿದೆ. ಸೊ ಈ ನಡುವೆ ಸಿನಿಮಾದ ತಂಡ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಾಗಿರೋ 4ರಿಂದ ಒಂದು 6 ಸಾಂಗ್ ಏನೋ ಇದೆ ಅನ್ನೋ ಒಂದು ಮಾಹಿತಿ ಬಂದಿರುವಂಥದ್ದು. ಸೊ ಇನ್ನೂ ಕೂಡ ಒಂದು ಸಾಂಗ್ ರಿಲೀಸ್ ಆಗಿಲ್ಲ, ಬಟ್ ಪ್ರೀವಿಯಸ್ಸು ಒಂದು ಸಾಂಗ್ ರಿಲೀಸ್ ಆಗಬೇಕಾಗಿತ್ತು, ಲಿರಿಕಲ್ ಸಾಂಗು. ಸೊ ಟೆಕ್ನಿಕಲ್ ಇಶ್ಯೂ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಆಡಿಯೋ ಟ್ರ್ಯಾಕನ್ನು ಮಾತ್ರ ರಿಲೀಸ್ ಮಾಡಿದ್ದಾರೆ. ಬಟ್ ಈಗ ವಿಡಿಯೋ ಸಾಂಗ್ ರಿಲೀಸ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟು ಕೂಡ ಮಾಡಿದ್ದಾರೆ. ಬಟ್ ಯಾವಾಗ ಏನು ಅಂತ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಬಹುಶಃ ನನಗನ್ಸೋ ಪ್ರಕಾರ ಇನ್ನು 2 ದಿನದಲ್ಲಿ ಇಲ್ಲ 5ನೇ ತಾರೀಕು ಒಳಗಡೆ ಏನಾದರೂ, ಅಂದರೆ 5ನೇ ತಾರೀಕು ಮೇಲೆ ಇಲ್ಲ 6ನೇ ತಾರೀಕು ಒಳಗಡೆ ಬರ್ಬೋದು ಅಂತ ನಿರೀಕ್ಷೆಲಿ ಇಟ್ಕೋಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಸೊ ಇದು ಒಂದು ಕಡೆ ಆಯಿತು ಅಂತಂದರೆ, ಇನ್ನು ಟಿಕೆಟ್ ಬುಕ್ಕಿಂಗ್ಸ್ ಬಗ್ಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಟಿಕೆಟ್ ಬುಕ್ಕಿಂಗ್ ಯಾವಾಗ ಓಪನ್ ಆಗುತ್ತೆ ಬ್ರದರ್, ಟಿಕೆಟ್ ಬುಕ್ಕಿಂಗ್ ಯಾವಾಗ ಓಪನ್ ಆಗುತ್ತೆ ಅಂತ. ಸೊ ಏನಕ್ಕೆ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದರೆ, ಸೊ ಹೊರದೇಶಗಳಲ್ಲಿ ಆಲ್ಮೋಸ್ಟ್ ಈಗ ಒಂದು ಹೊರದೇಶಗಳಲ್ಲಿ ಎಲ್ಲ ಟಿಕೆಟ್ಸ್ಗಳು ಓಪನ್ ಆಗಿರುವಂಥದ್ದು ಆ್ಯಂಡ್ ಸೋಲ್ಡ್ ಔಟ್ ಆಗಿರುವಂಥದ್ದು. ಬಟ್ ಹೊರದೇಶದಲ್ಲಿ ಟಿಕೆಟ್ಸ್ಗಳು ಬುಕ್ಕಿಂಗ್ ಆಗ್ತಾ ಇದೆ. ಇಂಡಿಯಾದಲ್ಲಿ ಯಾವಾಗ ಆಗುತ್ತೆ ಆ್ಯಂಡ್ ಕರ್ನಾಟಕದಲ್ಲಿ ಎಸ್ಪೆಷಲಿ ಯಾವಾಗ ಆಗುತ್ತೆ ನಮಗೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ನನಗನ್ಸೋ ಪ್ರಕಾರ 10ನೇ ತಾರೀಕಿಗೆ ಅಫಿಷಿಯಲಿ ನನಗನ್ಸೋ ಪ್ರಕಾರ ಇಂಡಿಯಾದಲ್ಲಿ ಟಿಕೆಟ್ ಓಪನ್ ಆಗಬಹುದು, ಲೈಕ್ ಕರ್ನಾಟಕನೂ ಸೇರಿನೇ ಹೇಳ್ತಾ ಇರೋದು. ಸೊ ಏನಕ್ಕೆ ಅಂತಂದರೆ, ಸೊ 8ನೇ ತಾರೀಕಿಗೆ ಸಿನಿಮಾ ತಂಡ ಒಂದು ಟ್ರೈಲರ್ ಇವೆಂಟನ್ನು ಮಾಡ್ತಾ ಇರುವಂಥ ಸುದ್ದಿ ಆಲ್ರೆಡಿ ಎಲ್ಲರೂ ಗೊತ್ತಿರುವಂಥ ವಿಚಾರ ಬೆಂಗಳೂರಲ್ಲಿ. ಸೊ ಈ ಒಂದು ಇವೆಂಟ್ ಏನಿದೆ ಟ್ರೈಲರ್ ಇವೆಂಟು, ಸೊ 3 ರೀತಿಲಿ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅದು ಪ್ರೀ ರಿಲೀಸ್ ಇವೆಂಟ್ ಕೂಡ ಆಗಿರುತ್ತೆ, ಟ್ರೈಲರ್ ಇವೆಂಟ್ ಕೂಡ ಆಗಿರುತ್ತೆ, ಆ್ಯಂಡ್ ಲೋಕಲ್ ಒಂದು ಪ್ರೆಸ್ ಮೀಟ್ ಏನಿದೆ, ಒಂದು ಬ್ಯಾಂಗ್ಳೂರು ಪ್ರೆಸ್ ಮೀಟ್ ಏನಿದೆ, ಸೊ ಅದು ಕೂಡ ಆಗಿರುತ್ತೆ. ಸೊ 3 ಸೇರಿಬಿಟ್ಟು ಒಂದು ಇವೆಂಟ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ 8ನೇ ತಾರೀಕಿಗೆ ಬಹುಶಃ ಆಲ್ಮೋಸ್ಟ್ ಟ್ರೈಲರ್ ಲಾಂಚ್ ಆಗುವಂಥದ್ದು ಎಲ್ಲ ಈಗ ಕನ್ಫರ್ಮ್ ಆಗಿರುವಂಥದ್ದು. ಎಲ್ಲರೂ ಕೂಡ ಆಲ್ಮೋಸ್ಟ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಟ್ ಏನೇ ಆದರೂ ಕೂಡ ಸಿನಿಮಾ ತಂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಸೊ ಇದರಿಂದ ಆಡಿಯನ್ಸ್ಗಳಿಗಾಗಿರ್ಬೋದು, ಸಿನಿ ಪ್ರೇಕ್ಷಕರಿಗಾಗಿರ್ಬೋದು ಮತ್ತು ಫ್ಯಾನ್ಸ್ಗಳಿಗಾಗಿರ್ಬೋದು ತುಂಬ ಒಂದು ಕಡೆ ಅನಿಸುತ್ತೆ ಏನಕ್ಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅಂತ. ಬಟ್ ನನಗನ್ಸ್ತಿರೋದೇನೆಂದರೆ, ಸಿನಿಮಾ ಟೀಮ್ ಅವ್ರು ಏನೇ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು, ಸೊ ಏನೇ ಡೇಟ್ಸ್ ಕೊಟ್ಟಿರ್ಬೋದು, ಬಟ್ ಅನೌನ್ಸ್ಮೆಂಟ್ ಮಾತ್ರ ಸರಿಯಾದ ಟೈಮಿಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಈ ಒಂದು ಸಿನಿಮಾ ಏನಿದೆ, ಟಾಕ್ಸಿಕ್ ಅನ್ನೋ ಸಿನಿಮಾ ಏನಿದೆ, ತುಂಬ ದಿನಗಳಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಈ ಸಿನಿಮಾಗೆ. ಸೊ ಹಾಗಾಗಿ ಬಿಡಪ್ಪ ಇನ್ನೇನು ಒಂದು ತಿಂಗಳಿದೆ, 2 ತಿಂಗಳಿದೆ ಸಿನಿಮಾ ಅಂದರೆ ತೊಂದರೆ ಇರ್ತಾ ಇರಲಿಲ್ಲ. ಬಟ್ ಈಗ 14-15 ದಿನ ಒಂದು ಡಿಸ್ಟೆನ್ಸಲ್ಲಿ ಇಷ್ಟೊಂದು ನಿರಾಸೆ ಮಾಡಬಾರ್ದು. ಸೊ ಆದಷ್ಟು ಬೇಗ ಒಂದು ಸಿನಿಮಾದ ಸಾಂಗ್ಸ್ಗಳಾಗಿರ್ಬೋದು, ಅವ್ರು ಏನು ಪ್ಲ್ಯಾನ್ ಇದೆ, ಇಷ್ಟು ಸಾಂಗ್ನ ರಿಲೀಸ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಏನಿದೆ, ಸೊ ಅಷ್ಟು ಸಾಂಗ್ನ ರಿಲೀಸ್ ಮಾಡುವಂಥದ್ದಾಗಿರ್ಬೋದು. ಸೊ ಆದಷ್ಟು ಬೇಗ ಆಡಿಯನ್ಸ್ಗಳಿಗೆ, ಒಂದು ಫ್ಯಾನ್ಸ್ಗಳಿಗೆ ಬೇಗ ತಲುಪಿಸುವಂಥ ಪ್ರಯತ್ನ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ 8ನೇ ತಾರೀಕಿಗೆ ಟ್ರೈಲರ್ ಇವೆಂಟ್ ಇದೆ ಅನ್ನೋ ಕೂಡ ಮಾತು ಕೂಡ ಕೇಳಿ ಬರ್ತಾ ಇದೆ. ಬಹುಶಃ ನಾಳೆ ಒಳಗಡೆ ಅದನ್ನು ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಟೀಮ್ ಕೂಡ ಮಾಡ್ಬೋದು. ಆ್ಯಂಡ್ ಲಿರಿಕಲ್ ಸಾಂಗು ಅಫಿಷಿಯಲಾಗಿ ವಿಡಿಯೋ ಸಾಂಗೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ 5ನೇ ತಾರೀಕಿಲ್ಲ 6ನೇ ತಾರೀಕು ಒಳಗಡೆ ಸೊ ಆ ಸಾಂಗ್ ಕೂಡ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದೇನು ಅಂತಂದರೆ, ಟಿಕೆಟ್ ಬುಕ್ಕಿಂಗ್ ಬಗ್ಗೆ ನನಗನ್ಸೋ ಪ್ರಕಾರ 10ನೇ ತಾರೀಕಿಲ್ಲ 9ನೇ ತಾರೀಕು ನೈಟು ಸೊ ಮೆಟ್ರೋಪಾಲಿಟನ್ ಸಿಟೀಸ್ಗಳು ಓಪನ್ ಆಗಿ 10ನೇ ತಾರೀಕು ಆಲ್ಮೋಸ್ಟ್ ಎಲ್ಲ ಕಡೆಗೂ ಕೂಡ ಓಪನ್ ಆಗುವಂಥ ಸಾಧ್ಯತೆಗಳಿದೆ. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಟಾಕ್ಸಿಕ್ಕಿಗೆ. ಸೊ ಟಾಕ್ಸಿಕ್ನ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಬಗ್ಗೆ ಆಗಿರ್ಬೋದು, ಮತ್ತು ಟೀಮ್ ಅವ್ರು ತಗೊಂಡಂಥ ಒಂದು ಡಿಸಿಷನ್ಸ್ ಆಗಿರ್ಬೋದು. ಸೊ ಇದೆಲ್ಲದ್ರ ಬಗ್ಗೆ ಕೆಲವೊಂದು ಗೊಂದಲಗಳು ಖಂಡಿತವಾಗ್ಲೂ ಎಲ್ಲ ಒಂದು ಅಭಿಮಾನಿಗಳಲ್ಲಾಗಿರ್ಬೋದು, ಸಿನಿ ಪ್ರೇಕ್ಷಕರಲ್ಲಾಗಿರ್ಬೋದು, ಎಲ್ಲರ ಹತ್ರನೂ ಇದೆ. ಸೊ ನಿಮ್ಮ ಅನಿಸಿಕೆ ಏನು ಅನಿಸ್ತಾ ಇದೆ? ಇದು ಈ ರೀತಿ ಮಾಡ್ತಾ ಇರೋದು ಸರಿನಾ ತಪ್ಪಾ, ಏನು ಅನಿಸುತ್ತೆ? ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಆದಷ್ಟು ಬೇಗ ಒಂದು ಟಿಕೆಟ್ಸ್ ಬುಕ್ಕಿಂಗ್ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕ್ತೀನಿ. ಸೊ ಅದ್ರ ಬಗ್ಗೆ ಕೂಡ ಏನಾದ್ರು ಇನ್ಫಾರ್ಮೇಷನ್ ಬಂದರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.